I want to show you another example. ನಾನು ನಿಮಗೆ ಮತ್ತೊಂದು ಉದಾಹರಣೆಯನ್ನು ತೋರಿಸಬಯಸುತ್ತೇನೆ. John's Gospel chapter 12. ಯೋಹಾನ 12ನೇ ಅಧ್ಯಾಯ. We read about the time and after the Lazarus was raised from the dead. It says Mary, verse 3, took a pound of very costly perfume and anointed the feet of Jesus and wiped his feet with her hair. ಇಲ್ಲಿ ಲಾಜರನು ಸತ್ತದ್ದರಿಂದ ಎಬ್ಬಿಸಲ್ಪಟ್ಟ ನಂತರ ಯೇಸು ಬೆಥಾನ್ಯಕ್ಕೆ ಬರ್ತಾರೆ. ಆಗ 3ನೇ ವಚನದಲ್ಲಿ ಈ ರೀತಿ ಇದೆ, ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲವನ್ನು ಒಂದು ಸೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆಯ ಕೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು. And it was a very, very expensive perfume. ಅದು ಬಹಳ ಬೆಲೆಯುಳ್ಳಂತ ತೈಲ. And Judas Iscariot, who was the businessman among his disciples, he immediately evaluated that perfume and he said, hey, this perfume costs 300 denarii. ಆಗ ಶಿಷ್ಯಂದಿರಲ್ಲಿ ಇಸ್ಕರಿಯೋತ ಯೂದನು ವ್ಯವಹಾರಸ್ಥನಾಗಿದ್ದನು. ತಕ್ಷಣವೇ ಆ ತೈಲದ ಬೆಲೆಯನ್ನು ಕಂಡುಕೊಂಡು ಈ ರೀತಿ ಹೇಳುತ್ತಾನೆ, ಈ ತೈಲದ ಬೆಲೆ 300 ನಾಣ್ಯ ಎಂಬುದಾಗಿ. Now 1 denarii was the wage of a working man for one day. ಒಂದು ನಾಣ್ಯವು ಒಬ್ಬ ಕೆಲಸಗಾರನ ಆ ದಿನದ ಒಂದು ಕೂಲಿಯಾಗಿರುತ್ತದೆ. You know the parable of the laborers, how the master in Matthew 20 agreed with the laborers for 1 denarii per day. What is the wage of a working man today? Say 100 rupees or whatever it is per day. This is 300 days, means if you exclude the holidays, it's 1 year's wages of a working man. ಮತ್ತಾಯ 20ರಲ್ಲಿ ಒಂದು ಸಾಮ್ಯ ಇದೆ. ಆ ಸಾಮ್ಯದಲ್ಲಿ ಯಜಮಾನನು ಕೂಲಿ ಆಳುಗಳೊಂದಿಗೆ ಒಂದು ದಿನಕ್ಕೆ ಒಂದು ಪಾವಲಿಯಂತೆ ಒಪ್ಪಂದ ಮಾಡ್ಕೊಳ್ತಾನೆ. ಇಂದು ಒಬ್ಬ ಕೂಲಿ ಆಳಿನ ಕೂಲಿ 100 ರೂಪಾಯಿ ಅಥವಾ ಮತ್ತೊಂದಿರಬಹುದು. ಇಲ್ಲಿ 300 ದಿನ ಅಂತ ತೆಗೆದುಕೊಂಡ್ರೆ ರಜೆಗಳನ್ನ ಕಳೆದು ಒಬ್ಬ ಆಳಿನ ವರ್ಷದ ಕೂಲಿ ಅದು. 1 year's wages of a working man. ಕೆಲಸ ಮಾಡುವಂತ ಒಬ್ಬ ಆಳಿನ ವರ್ಷದ ಕೂಲಿ ಅದು. Mary took that, it's probably a major part of her life savings, went and bought this expensive perfume and poured it at Jesus' feet. And Judas Iscariot says, ಮರಿಯಳು ತನ್ನ ಜೀವಿತದ ಉಳಿತಾಯದ ದೊಡ್ಡ ಭಾಗವನ್ನ ತೆಗೆದುಕೊಳ್ತಾಳೆ, ಹೋಗಿ ಬೆಲೆಯುಳ್ಳಂತ ತೈಲವನ್ನ ತರ್ತಾಳೆ, ಅದನ್ನ ಯೇಸುವಿನ ಪಾದದ ಬಳಿ ಸುರಿಯುತ್ತಾಳೆ. ಆಗ ಇಸ್ಕರಿಯೋತ ಯೂದ ಈ ರೀತಿ ಹೇಳ್ತಾನೆ, what a crazy waste. ಎಂತಹ ಹುಚ್ಚುತನದ ವ್ಯರ್ಥ ಇದು ಎಂಬುದಾಗಿ ಹೇಳ್ತಾನವನು. We could have used this 300 denarii to give to the poor people. ನಾವು ಈ 300 ನಾಣ್ಯಗಳನ್ನ ತೆಗೆದುಕೊಂಡು ಬಡವರಿಗೆ ಕೊಡಬಹುದಾಗಿತ್ತು ಎಂಬುದಾಗಿ ಹೇಳ್ತಾನೆ. This he said, verse 6, not because he cared for the poor, but because he was a thief and he kept the money box and used to pilfer from it, and Jesus knew it. 6ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಅವನು ಬಡವರಿಗೋಸ್ಕರ ಚಿಂತಿಸಿದ್ದಕ್ಕಾಗಿ ಅಲ್ಲ, ಆದರೆ ಅವನು ಕಳ್ಳನಾಗಿದ್ದು ಹಣದ ಚೀಲವನ್ನು ಇಟ್ಟುಕೊಂಡು ಅದರಲ್ಲಿ ಹಾಕಿದ್ದನ್ನು ತೆಗೆದುಕೊಳ್ಳುವನಾಗಿದ್ದನು ಅಂತ. ಇದು ಯೇಸು ಸ್ವಾಮಿಗೆ ತಿಳಿದಂತ ವಿಷಯವಾಗಿತ್ತು. And Jesus said, leave her alone, Judas. He didn't say, get behind me, Satan. ನಂತರ ಯೇಸು ಈ ರೀತಿಯಾಗಿ ಹೇಳ್ತಾರೆ, ಈಕೆಯನ್ನ ಬಿಟ್ಟು ಬಿಡು ಇಸ್ಕರಿಯೋತ ಯೂದನೆ ಅಂತ, ಇಲ್ಲಿಂದ ತೊಲಗಿ ಹೋಗು ಸೈತಾನನೇ ಎಂಬುದಾಗಿ ಹೇಳಲಿಲ್ಲ ಅಲ್ಲಿ. It's a very gentle correction. Judas, leave her alone. ಬಹಳ ಮೃದುವಾದ ತಿದ್ದುವಿಕೆಯಾಗಿತ್ತದು. ಯೂದನೆ, ಈಕೆಯನ್ನ ಬಿಟ್ಟು ಬಿಡು ಅಷ್ಟೇ. Verse 7. She has done it for the day of my burial. A lot of people will come to anoint me on the Sabbath, on the Sunday morning, to anoint me, and they'll discover they never get the opportunity. But this woman wisely did it before that, so she's the only woman who will get a chance to anoint my body. 7ನೇ ವಚನದಲ್ಲಿ, ನನ್ನನ್ನು ಹೂಣಿಡುವ ದಿವಸಕ್ಕಾಗಿ ಈಕೆಯು ಇದನ್ನ ಇಟ್ಟುಕೊಂಡಿದ್ದಾಳೆ. ಅನೇಕರು ಸಬ್ಬತ್ ದಿನ ಅಂದರೆ ಭಾನುವಾರದಂದು ನನ್ನನ್ನು ಅಭಿಷೇಕಿಸಲು ಬರ್ತಾರೆ, ಆದರೆ ಅವರು ಗ್ರಹಿಸ್ಕೊಳ್ತಾರೆ ನಮಗೆ ಅಷ್ಟಾಗಿ ಅವಕಾಶ ಸಿಗೋದಿಲ್ಲ ಅಂತ. ಆದ್ರೆ ಈಕೆಯು ಬಹಳ ಜ್ಞಾನದಿಂದ ನಡೆದುಕೊಂಡಿದ್ದಾಳೆ, ಯಾಕಂದ್ರೆ ಈಕೆ ಒಬ್ಳಿಗೆ ಮಾತ್ರ ಅವಕಾಶ ಸಿಗುವಂತದ್ದು ನನ್ನ ದೇಹವನ್ನು ಅಭಿಷೇಕಿಸಲು ಅಂತ. Anoint the body of Jesus when you have the opportunity. If you postpone it, you won't get a chance at all. ಕ್ರಿಸ್ತನ ದೇಹವನ್ನ ಅಭಿಷೇಕಿಸುವಂತ ಅವಕಾಶವನ್ನ ಸದ್ಬಳಕೆ ಮಾಡ್ಕೊಳ್ರಿ. ನೀವು ಅದನ್ನ ಮುಂದಕ್ಕೆ ಹಾಕಿದ್ರೆ ಅದರ ಅವಕಾಶ ಸಿಗೋ ಸಾಧ್ಯತೆ ಇಲ್ಲ. The women who postponed it went to the tomb on the Sunday morning and they couldn't get a chance. Mary did it before. ಮುಂದಕ್ಕೆ ಹಾಕಿದಂತ ಸ್ತ್ರೀಯು ಭಾನುವಾರ ಬೆಳಗ್ಗೆ ಸಮಾಧಿ ಬಳಿಗೆ ಹೋದಾಗ ಆಕೆಗೆ ಅವಕಾಶ ಸಿಗಲಿಲ್ಲ. ಆದರೆ ಮರಿಯಳು ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡಳು. When you get a chance to serve the Lord, serve him. ಕರ್ತನಿಗೆ ಸೇವೆ ಮಾಡುವಂತ ಅವಕಾಶ ನಿಮಗೆ ದೊರೆತಾಗ ಆಗ ಸೇವೆ ಮಾಡ್ರಿ. You may not get the chance later on. ನಂತರ ನಿಮಗೆ ಅವಕಾಶ ಸಿಗದೇ ಇರಬಹುದು. You may not get it next week. ಮುಂದಿನ ವಾರ ಕೂಡ ಸಿಗದೇ ಇರಬಹುದು. She has done it for my burial. And the poor, Judas, you always have the poor with you, but you won't always have me. ನನ್ನನ್ನು ಹೂಣಿಡುವ ದಿವಸಕ್ಕಾಗಿ ಈಕೆಯು ಇದನ್ನ ಇಟ್ಟುಕೊಂಡಿದ್ದಾಳೆ. ಯಾಕಂದರೆ ಯೂದನೇ, ಬಡವರು ಯಾವಾಗಲೂ ನಿನ್ನ ಬಳಿಯಲ್ಲಿ ಇರುತ್ತಾರೆ, ಆದರೆ ನಾನು ಯಾವಾಗಲೂ ನಿನ್ನ ಬಳಿ ಇರುವುದಿಲ್ಲ. That's all.
ಅಷ್ಟೇ. Was that such a big rebuke? ಇದು ದೊಡ್ಡ ಒಂದು ಗದರುವಿಕೆನಾ? But now see the parallel passage in Matthew 26. ಇದಕ್ಕೆ ಸಮನಾದ ಮತ್ತೊಂದು ವಿಷಯವನ್ನ ಅಂದರೆ ಭಾಗವನ್ನ ಮತ್ತಾಯ 26ರಲ್ಲಿ ನೋಡಿರಿ. When you put the Gospels together, ನಾವು ಸುವಾರ್ತೆಗಳನ್ನು ಒಟ್ಟಾಗಿ ಇಟ್ಟಾಗ you see the same thing there. Matthew 26. This woman in Bethany, and Jesus was in Bethany, verse 6. And a woman came with a vial of costly perfume, verse 7, and poured it on his head, probably on his head and his feet as well. ಇದೇ ತರದ ಒಂದು ವಿಷಯವನ್ನ ಅಲ್ಲಿ ನೋಡ್ತೇವೆ. ಮತ್ತಾಯ 26. ಯೇಸು ಬೆಥಾನ್ಯಕ್ಕೆ ಬರ್ತಾರೆ. 6ನೇ ವಚನದಲ್ಲಿ ಅಲ್ಲಿ ಒಬ್ಬ ಸ್ತ್ರೀಯು ಅತಿ ಶ್ರೇಷ್ಠವಾದ ತೈಲದ ಭರಣಿಯೊಂದಿಗೆ ಬಂದು ಆತನ ತಲೆಯ ಮೇಲೆ ಹೊಯ್ತಾಳೆ. ಯೇಸುವಿನ ಪಾದಕ್ಕೂ ಕೂಡ ಆಕೆಯು ಹೊಯ್ದಿರಬಹುದು. And they said, why is this waste? For this perfume could have been sold for a very high price, and the money given to the poor. That was actually Judas who said it. ಈ ನಷ್ಟವು ಯಾವ ಉದ್ದೇಶಕ್ಕೆ? ಯಾಕಂದರೆ ಈ ತೈಲವನ್ನ ಹೆಚ್ಚಿನ ಹಣಕ್ಕೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಅಂತ ಇಸ್ಕರಿಯೋತ ಯೋಧನೆ ಹೇಳಿದಾನ ಅದನ್ನ. And Jesus said, why do you bother this woman? She's done a good deed. You always have the poor with you. It's the same passage as in John 12, but you don't always have me, because she poured this perfume on my body to prepare me for my burial. And I tell you, wherever this gospel is preached, this thing that this woman has done will be preached everywhere. ಆಗ ಯೇಸು ಇದನ್ನ ನೋಡಿ ತಿಳಿದವನಾಗಿ, ಈ ಸ್ತ್ರೀಗೆ ನೀವು ಯಾಕೆ ತೊಂದರೆ ಪಡಿಸ್ತೀರಿ? ಯಾಕೆಂದರೆ ಈಕೆಯು ನನಗಾಗಿ ಒಳ್ಳೆಯ ಕಾರ್ಯವನ್ನ ಮಾಡಿದ್ದಾಳೆ. ಯೋಹಾನ 12ನೇ ಅಧ್ಯಾಯದಲ್ಲಿ ಹೇಳಿರುವಂತೆ ಇಲ್ಲೂ ಕೂಡ ಹೇಳಲಾಗಿದೆ, ಬಡವರು ಯಾವಾಗಲೂ ನಿಮ್ಮ ಸಂಗಡ ಇರುತ್ತಾರೆ, ಆದರೆ ನಾನು ಯಾವಾಗಲೂ ನಿಮ್ಮ ಸಂಗಡ ಇರುವುದಿಲ್ಲ. ನಾನು ನಿಮಗೆ ನಿಜವಾಗಿ ಹೇಳುವುದೇನೆಂದರೆ, ಲೋಕದಲ್ಲಿ ಎಲ್ಲೆಲ್ಲಿ ಸುವಾರ್ತೆ ಸಾರಲ್ಪಡುವುದು ಅಲ್ಲೆಲ್ಲ ಈ ಸ್ತ್ರೀಯು ಮಾಡಿದ್ದಕ್ಕೂ ಸಹ ಜ್ಞಾಪಕಾರ್ಥವಾಗಿರುವುದು ಅಂತ. Then listen to this. As soon as Judas got this gentle correction, ನಂತರ ಕೇಳಿಸ್ಕೊಳ್ರಿ, ಇಸ್ಕರಿಯೋತ ಯೂದನು ಈ ಮೃದುವಾದ ತಿದ್ದುವಿಕೆಯನ್ನ ಸ್ವೀಕರಿಸಿಕೊಂಡ ತರುವಾಯ, then he got so worked up. He says, I've had enough of this fellow. ನಂತರ ಯೂದನು ಬಹಳ ಬೇಸರಗೊಂಡು ಕೋಪಗೊಂಡು, ಈ ಮನುಷ್ಯನ ಕಾಲದಾಗ ಸಾಕಾಗಿದೆ ನಂಗೆ ಅಂತ ಹೇಳ್ತಾನೆ. He went rushed to the chief priest, verse 14, and said, tell me how much you'll give me. I'll betray him. I'm sick and tired of this fellow correcting me in front of everybody like this. 14ನೇ ವಚನದಲ್ಲಿ ಯೂದನು ತಕ್ಷಣವೇ ಪ್ರಧಾನ ಯಾಜಕರ ಬಳಿಗೆ ಹೋಗಿ ಕೇಳ್ತಾನೆ, ಹೇಳ್ರಿ ನನಗೆ ಎಷ್ಟು ಕೊಡ್ತೀರಾ ಅಂತ, ನನಗೆ ಈತನ ಕಾಲದಲ್ಲಿ ಸಾಕಾಗೋಗಿದೆ, ಎಲ್ಲರ ಎದುರುಗಡೆ ನನಗೆ ಈತನು ತಿದ್ದುವಿಕೆಯನ್ನ ಮಾಡ್ತಾನೆ ಅಂತ ಹೇಳ್ತಾನೆ ಅಲ್ಲೋಗಿ. What did Jesus say? Did he call him Satan? ಯೇಸು ಏನಂತ ಹೇಳ್ತಾರೆ? ಸೈತಾನನು ಅಂತ ಕರೀತಾರಾಗ. A gentle correction. He couldn't take it. ಬಹಳ ಮೃದುವಾದ ತಿದ್ದುವಿಕೆಯನ್ನ ಮಾಡ್ತಾರಲ್ಲಿ ಯೇಸು ಸ್ವಾಮಿ, ಆದ್ರೆ ಅದನ್ನ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಯೂದನ ಕೈಲಿ. He got so angry that he went and betrayed Jesus for 30 pieces of silver. ಆದರೆ ಆತನು ಬಹಳ ಕೋಪಗೊಳ್ತಾನೆ, 30 ಬೆಳ್ಳಿಯ ನಾಣ್ಯಗಳಿಗೆ ಯೇಸು ಸ್ವಾಮಿಯನ್ನು ಒಪ್ಪಿಸಿಕೊಡ್ತಾನೆ, ಹಿಡ್ಕೊಡ್ತಾನೆ. He didn't want the money, because later on we read he went back and threw it back there. ಆತನಿಗೆ ಹಣ ಬೇಕಾಗಿರ್ಲಿಲ್ಲ, ಯಾಕಂದ್ರೆ ನಂತರದಲ್ಲಿ ನಾವು ನೋಡ್ಕೊಳ್ತೇವೆ ಆತನು ಹೋಗಿ ಹಣವನ್ನು ಎಸಿತಾನೆ ಅಂತ. He wanted revenge on this person who dared to correct him in public. Do you get the message? ಜನರ ಎದುರುಗಡೆ ತನ್ನನ್ನು ಧೈರ್ಯವಾಗಿ ತಿದ್ದಿದಂತ ಯೇಸುವಿನ ಕಡೆಗೆ ಆತನು ಮುಯಿ ತೀರಿಸಲು ನೋಡ್ತಾನಿಲ್ಲಿ. ಇಲ್ಲಿ ಸಂದೇಶ ಸಿಕ್ತ ನಿಮಗೇನು ಅಂತ? Judas also failed. Peter also failed. ಇಸ್ಕರಿಯೋತ ಯೂದನು ಸಹ ಸೋತನು, ಪೇತ್ರನು ಸಹ ಸೋತನು. Why is it Peter became the leader of the apostles? And why is it that Jesus said about Judas, it is better if he was never born? ಯಾಕೆ ಪೇತ್ರನು ಅಪೋಸ್ತಲರ ನಾಯಕನಾಗಿ ಹೊರಹೊಮ್ಮಿದನು? ಯಾಕೆ ಇಸ್ಕರಿಯೋತ ಯೂದನಿಗೆ ಯೇಸು ಸ್ವಾಮಿ ನೀನು ಹುಟ್ಟದೇ ಇದ್ರೆ ಒಳ್ಳೆದಿತ್ತು ಎಂಬುದಾಗಿ ಹೇಳಿದರು? Imagine Jesus saying about somebody, it's better if he was never born. ಯೇಸು ಸ್ವಾಮಿ ಒಬ್ಬರ ಬಗ್ಗೆ ನೀನು ಹುಟ್ಟದೇ ಇದ್ರೆ ಒಳ್ಳೆದಿತ್ತು ಎಂಬುದಾಗಿ ಹೇಳುವಂತದ್ದನ್ನ ಕಲ್ಪಿಸಿಕೊಳ್ಳ್ರಿ. If you cannot receive correction, it is better if you were never born. ನೀವು ತಿದ್ದುವಿಕೆಯನ್ನು ಸ್ವೀಕರಿಸಿಕೊಳ್ಳಲು ಸಿದ್ಧರಾಗಿಲ್ಲ ಅಂದ್ರೆ ನೀವು ಹುಟ್ಟದೇ ಇದ್ದಿದ್ರೆ ಬಹಳ ಒಳ್ಳೆದಿತ್ತು. I'll tell you that. ನಾನು ನಿಮಗೆ ಅದನ್ನು ಹೇಳಕ್ ಇಷ್ಟಪಡ್ತೀನಿ. If you can see correction as the words of eternal life, it will lead you to a greater anointing in the days to come. ನೀವು ನಿತ್ಯ ಜೀವದ ವಾಕ್ಯಗಳಂತೆ ತಿದ್ದುವಿಕೆಯನ್ನು ನೋಡೋದಾದ್ರೆ ದೊಡ್ಡ ಅಭಿಷೇಕಕ್ಕೆ ನಿಮ್ಮನ್ನ ಇದು ನಡೆಸುತ್ತದೆ ಮುಂದೊಂದು ದಿನ. Dear brothers and sisters, ಪ್ರಿಯ ಸಹೋದರ ಸಹೋದರಿ, God will correct us. He will discipline us because he loves us. ದೇವರು ನಮ್ಮನ್ನ ತಿದ್ದುತ್ತಾರೆ, ಶಿಕ್ಷಿಸುತ್ತಾರೆ, ಯಾಕಂದರೆ ಅವರು ನಮ್ಮನ್ನ ಪ್ರೀತಿಸುವ ಉದ್ದೇಶದಿಂದ. Why could he correct Peter so strongly?
because he knew that Peter would not get offended. ಯಾಕೆ ಯೇಸು ಪೇತ್ರನನ್ನ ಬಹಳ ಬಲವಾಗಿ ಗದರಿಸಿದ್ರು? ಯಾಕೆಂದ್ರೆ ಗೊತ್ತಿತ್ತು ಯೇಸುವಿಗೆ ಪೇತ್ರನು ಬೇಸರ ಪಟ್ಕೊಳ್ಳೋದಿಲ್ಲ ಅಂತ. Why did he correct Judas so gently? Because he knew a little bit is enough to cause him offense. ಯಾಕೆ ಇಸ್ಕರಿಯೋತ ಯೂದನಿಗೆ ಯೇಸು ಬಹಳ ಮೃದುವಾಗಿ ತಿದ್ದಿದ್ರು? ಯಾಕೆಂದ್ರೆ ಯೇಸುವಿಗೆ ಗೊತ್ತಿತ್ತು, ಯಾಕೆಂದ್ರೆ ಸ್ವಲ್ಪ ಈತನಿಗೆ ತಿದ್ದಿದ್ರು ಬಹಳ ಬೇಗ ಬೇಸರಗೊಳ್ತಾನೆ ಅಂತ. I want to ask you sisters, when your husband says some small thing, trivial thing to you, do you get offended? Such a small word. ನಾನು ಸಹೋದರಿಯರಿಗೆ ಕೇಳಕ್ ಇಷ್ಟಪಡ್ತೀನಿ, ನಿಮ್ಮ ಗಂಡ ಒಂದು ಸಣ್ಣ ವಿಷಯವನ್ನ ಹೇಳಿದ್ರೆ ನೀವು ಬೇಸರವನ್ನ ಮಾಡ್ಕೊಳ್ತೀರಾ? ಸಣ್ಣ ಪದ. What about you husbands? If your wife says something very small, do you get offended? ನಾನು ಗಂಡಂದ್ರಿಗೆ ಕೇಳಕ್ ಇಷ್ಟಪಡ್ತೀನಿ, ನಿಮ್ಮ ಹೆಂಡತಿ ಸಣ್ಣ ವಿಷಯವನ್ನ ಅಥವಾ ಸಣ್ಣ ಸಂಗತಿನ ಹೇಳಿದ್ರೆ ನೀವು ಬೇಸರವನ್ನ ಪಟ್ಕೊಳ್ತೀರಾ? Or are you made of the tough stuff that Peter was made of, that you can take correction and say, yes darling, you're right, I think I needed that word from you, I was wrong, thank you for being my helper, God appointed you to be my helper, thank you for being my helper. ಅಥವಾ ಪೇತ್ರನು ಮಾಡಿದಂತೆ ದೊಡ್ಡ ತಪ್ಪನ್ನ ನೀವು ಮಾಡಿರಬಹುದು, ನಿಮಗೆ ತಿದ್ದುವಿಕೆ ಅವಶ್ಯಕತೆ ಇರುತ್ತೆ. ಆಗ ನಿಮ್ಮ ಹೆಂಡತಿ ಬಂದು ನಿಮ್ಮನ್ನು ತಿದ್ದುವಾಗ, ಹೌದು ಪ್ರಿಯಳೇ, ಈ ಮಾತು ನಿನ್ನಿಂದ ನನಗೆ ಬೇಕಾಗಿತ್ತು, ಕೃತಜ್ಞತೆಗಳು, ನೀನು ನನಗೆ ಸಹಾಯಕಳಾಗಿದ್ದಕ್ಕಾಗಿ ದೇವರು ಅದನ್ನ ಸಹಾಯಕಳಾಗಿ ನಿನ್ನನ್ನು ನೇಮಿಸಿದ್ದಾರೆ ಎಂಬುದಾಗಿ ಹೇಳ್ತೀರಾ? Dear brothers and sisters, ಪ್ರಿಯ ಸಹೋದರ ಸಹೋದರಿ, God gives us many helpers. ದೇವರು ನಮಗೆ ಅನೇಕ ಸಹಾಯಕರುಗಳನ್ನು ಕೊಟ್ಟಿದ್ದಾರೆ. Have you noticed that ನೀವು ಅದನ್ನ ಗುರುತಿಸಿದ್ದೀರಾ? the same word that God used for Eve in Genesis chapter 2, I will make a helper for Adam. ಆದಿಕಾಂಡ 2ನೇ ಅಧ್ಯಾಯದಲ್ಲಿ ದೇವರು ಹವ್ವಳಿಗೆ ಇದೇ ಮಾತನ್ನು ಉಪಯೋಗಿಸಿದ್ದಾರೆ ಗೊತ್ತಾ? ನಾನು ಆದಾಮನಿಗೆ ಒಬ್ಬ ಸಹಾಯಕಳನ್ನ ಇಡಬೇಕು ಅಥವಾ ನೇಮಿಸಬೇಕು ಎಂಬುದಾಗಿ. Is the same word that Jesus used for the Holy Spirit in John 14. ಯೋಹನ 14ನೇ ಅಧ್ಯಾಯದಲ್ಲಿ ಯೇಸು ಕೂಡ ಪವಿತ್ರಾತ್ಮನಿಗಾಗಿ ಈ ಮಾತನ್ನ ಹೇಳಿದ್ದಾರೆ. I will pray the Father and he will give you another helper. ನಾನು ತಂದೆಗೆ ಪ್ರಾರ್ಥಿಸುತ್ತೇನೆ, ಆತನು ನಿಮಗೆ ಮತ್ತೊಬ್ಬ ಸಹಾಯಕನನ್ನ ಕೊಡುವನು ಎಂಬುದಾಗಿ. Do you appreciate the Holy Spirit when he corrects you? It's a help. He's a helper. ಪವಿತ್ರಾತ್ಮನು ನಿಮ್ಮನ್ನ ತಿದ್ದುವಾಗ ನೀವು ಆತನನ್ನ ಪ್ರಶಂಸಿಸ್ತೀರಾ? ಅದು ಒಂದು ಸಹಾಯ, ಆತನು ನಿಮಗೆ ಸಹಾಯಕನಾಗಿದ್ದಾನೆ. Do you appreciate your wife whom God has given you to help you? ದೇವರು ನಿಮಗೆ ಸಹಾಯ ಮಾಡಲೆಂದು ಕೊಟ್ಟಂತ ಹೆಂಡತಿಯನ್ನ ಪ್ರಶಂಸಿಸ್ತೀರಾ ನೀವು? Do you appreciate your husband whom God has given you to help you? ದೇವರು ನಿಮಗೆ ಸಹಾಯ ಮಾಡಲು ಕೊಟ್ಟಂತ ಗಂಡಂದಿರನ್ನ ನೀವು ಪ್ರಶಂಸಿಸ್ತೀರಾ ಹೆಂಡತಿರು? What about you children? Do you appreciate your father and mother whom God has given you to help you to become better human beings? ಅದರಂತೆ ಮಕ್ಕಳಿಗೆ ನೀವು ಉತ್ತಮ ಮನುಷ್ಯರಾಗಲು ದೇವರು ನಿಮಗೆ ಕೊಟ್ಟಂತ ನಿಮ್ಮ ತಂದೆ ತಾಯಿಗಳನ್ನ ನೀವು ಪ್ರಶಂಸೆ ಮಾಡ್ತೀರಾ? ಅವರು ನಿಮಗೆ ಸಹಾಯಕರಾಗಿರ್ತಾರೆ ಮತ್ತು ನಿಮಗೆ ಸಹಾಯ ಮಾಡ್ತಿರ್ತಾರೆ. Not to be like the godless young people of today who are heading onwards to hell. ಇಂದು ನರಕಕ್ಕೆ ಮುಖ ಮಾಡಿದಂತ ಅನೇಕ ದೈವಿಕತೆ ಇಲ್ಲದಂತ ಯೌವನಸ್ಥರ ರೀತಿ ನಿಮ್ಮನ್ನ ನಿಮ್ಮ ತಂದೆ ತಾಯಿಗಳು ಬೆಳೆಸ್ತಾ ಇರೋದಿಲ್ಲ. When your dad and mom tell you to give up that rock music, are you willing to listen? ನಿಮ್ಮ ತಂದೆ ತಾಯಿ ನಿಮಗೆ ಆ ಒಂದು ರಾಕ್ ಸಂಗೀತವನ್ನ ಬಿಡು ಅಂತ ಹೇಳುವಾಗ ನೀವು ಬಿಡಲು ಮನಸ್ಸು ಮಾಡ್ತೀರಾ ಅಥವಾ ಸಿದ್ಧ ಇದ್ದೀರಾ? When they tell you to come home at a certain time, girls especially, are you willing to listen? ನೀವು ಮನೆಗೆ ಸರಿಯಾದ ಸಮಯಕ್ಕೆ ಬರಬೇಕು ಅಂತ ನಿಮ್ಮ ತಂದೆ ತಾಯಿಗಳು ನಿಮಗೆ ಹೇಳುವಾಗ, ವಿಶೇಷವಾಗಿ ಹುಡುಗಿಯರಿಗೆ ನಿಮಗೆ ಕೇಳುವಂತ ಹೃದಯ ಇದೆಯಾ? When your parents tell you to dress a little more modestly, not to wear those tight-fitting clothes like other worldly girls do, are you willing to listen? ನೀನು ಸಭ್ಯವಾದಂತ ವಸ್ತ್ರವನ್ನ ಅಥವಾ ಬಟ್ಟೆಯನ್ನ ಹಾಕು, ಲೋಕದವರಂತೆ ಮೈಗೆ ಹತ್ತಿಕೊಂಡಂತೆ ಇರುವ ಬಟ್ಟೆಗಳನ್ನು ಹಾಕೋಬೇಡ ಅಂತ ಹೇಳುವಾಗ ನಿಮಗೆ ಕೇಳುವಂತ ಮನಸ್ಸಿದೆಯಾ ಮಕ್ಕಳೇ? You believe that they've got your good at heart? Do you believe that they want to save you from the calamity that's facing young people today? ನಿಮ್ಮ ಬಗ್ಗೆ ನಿಮ್ಮ ತಂದೆ ತಾಯಿಗಳು ಒಳ್ಳೆಯ ಹೃದಯವನ್ನು ಹೊಂದಿಕೊಂಡಿರುವಂತದ್ದನ್ನ ನೀವು ನಂಬುತ್ತೀರಾ? ಇಂದು ಲೋಕದ ಎಷ್ಟೋ ಯೌವನಸ್ಥರು ಕೇಡನ್ನು ಎದುರಿಸ್ತಿರ್ತಾರೆ, ಅಂತದ್ದರಿಂದ ನಿಮ್ಮನ್ನ ರಕ್ಷಿಸಿ ಕಾಪಾಡ್ತಿರ್ತಾರೆ. ನಿಮ್ಮ ತಂದೆ ತಾಯಿ ಅದನ್ನ ಗಮನಿಸ್ತೀರಾ? When they give you advice concerning whom you should marry,
Are you willing to listen? Or are you stubborn? ಮದುವೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಯಾರನ್ನ ಮದುವೆ ಆಗಬೇಕು ಎಂದು ನಿಮ್ಮ ತಂದೆ ತಾಯಿಗಳು ಸಲಹೆ ನೀಡುವಾಗ ಅದನ್ನು ಕೇಳುವಂತ ಮನಸ್ಸು ನಿಮಗಿದೆಯಾ ಅಥವಾ ಮೊಂಡುತನ ಮೆರೀತೀರಾ? You know, I'll tell you something. If you are stubborn, one day, it may take a few years, you will reap what you have sown. ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ, ನೀವು ಮೊಂಡುತನವನ್ನ ಮಾಡಿದರೆ ಇವತ್ತಲ್ಲ ಕೆಲವು ವರ್ಷಗಳ ನಂತರ ನೀವೇನ್ ಬಿತ್ತಿದ್ದೀರಲ್ಲ ಅದನ್ನೇ ಕೊಯ್ತೀರಾ. Yeah, that's true. ಹೌದು, ಅದು ಸತ್ಯ. You may reap one day in your children when you get married what you are sowing with your father and mother today. ನೀವು ಮದುವೆಯಾದ ನಂತರ ನೀವು ಬಿತ್ತಿದ್ದನ್ನ ನಿಮ್ಮ ಮಕ್ಕಳಲ್ಲಿ ಕೊಯ್ತೀರಿ. ಇಂದು ನಿಮ್ಮ ತಂದೆ ತಾಯಿಯಲ್ಲಿ ಬಿತ್ತಿದಂತ ಬೀಜವನ್ನು ಕೊಯ್ತಾ ಇದಿರಲ್ಲ, ಆ ರೀತಿ. It's good for us to humble ourselves. Even if you don't agree with something, be gracious to your parents. ನಿಮ್ಮನ್ನ ನೀವು ತಗ್ಗಿಸಿಕೊಳ್ಳುವಂಥದ್ದು ಬಹಳ ಉತ್ತಮ. ನಿಮಗೆ ಯಾವುದಾದ್ರೂ ವಿಷಯದಲ್ಲಿ ಒಪ್ಪಿಗೆ ಇಲ್ಲ ಅಂದ್ರೂ ಕೂಡ ನಿಮ್ಮ ತಂದೆ ತಾಯಿಗಳ ವಿಷಯದಲ್ಲಿ ಕರುಣೆ ಉಳ್ಳವರಾಗಿರ್ರಿ. Humble yourself. ನಿಮ್ಮನ್ನ ನೀವು ತಗ್ಗಿಸಿಕೊಳ್ಳ್ರಿ. Particularly if your parents are God-fearing and in the church. ಪ್ರತ್ಯೇಕವಾಗಿ ನಿಮ್ಮ ತಂದೆ ತಾಯಿ ಸಭೆಯಲ್ಲಿ ದೇವರಿಗೆ ಭಯಪಡುವಂತವರಾಗಿದ್ರೆ Certainly you got to listen to what they have to say. If you disagree, be very gracious. Don't become a headache at home. ಆಗ ನಿಶ್ಚಯವಾಗಿ ನೀವು ಅವರು ಹೇಳುವಂಥದ್ದನ್ನು ಕೇಳಬೇಕಾಗತ್ತೆ. ಒಂದು ವೇಳೆ ಒಪ್ಪಿಗೆ ಇಲ್ಲ ಅಂದ್ರೂ ಕೂಡ ಕರುಣೆ ಉಳ್ಳವರಾಗಿರ್ರಿ. ಮನೆಗೆ ಮತ್ತು ಅವರಿಗೆ ತಲೆನೋವು ತರಬೇಡ್ರಿ. They correct you for your good. ಅವರು ನಿಮ್ಮನ್ನ ತಿದ್ದುತ್ತಾರೆ, ಅದು ನಿಮ್ಮ ಒಳ್ಳೆಯದಕ್ಕೆ. One day when you leave home and you set up your own home, do what you like. ಒಂದು ದಿನ ನೀವು ಆ ಮನೆಯನ್ನ ಬಿಟ್ಟು ನಿಮ್ಮದೇ ಆದಂತ ಸ್ವಂತ ಮನೆಯನ್ನ ಮಾಡ್ಕೊಂಡಾಗ ಹೊರಗಡೆ ನಿಮಗೇನ್ ಬೇಕೋ ಅದನ್ನ ಮಾಡ್ಕೊಳ್ರಿ. But as long as you're at home, listen to your dad and mom. You will live long. It'll go well with you. ನೀವು ನಿಮ್ಮ ಪೋಷಕರ ಮನೆಯಲ್ಲಿರುವಷ್ಟು ದಿನ ಅವರ ಮಾತನ್ನ ಕೇಳ್ರಿ. ನಿಮಗೆ ಬಹುಕಾಲ ಸಿಗುತ್ತದೆ ಮತ್ತು ಒಳ್ಳೆಯದಾಗತ್ತೆ ನಿಮಗೆ. Listen to your boss at work. ಕೆಲಸದ ಸ್ಥಳದಲ್ಲಿ ನಿಮ್ಮ ಯಜಮಾನರ ಮಾತನ್ನ ಕೇಳ್ರಿ. Listen to the elders, at least the ones you respect. ಸಭಾ ಹಿರಿಯರ ಮಾತನ್ನ ಕೇಳಿಸ್ಕೊಳ್ರಿ. ಅದರಲ್ಲೂ ನಿಮಗೆ ಯಾರ ಬಗ್ಗೆ ಗೌರವ ಇದೆಯಲ್ಲ ಅವರ ಮಾತನ್ನ ಕೇಳಿಸ್ಕೊಳ್ರಿ. They seek your good. ಇವರುಗಳು ನಿಮ್ಮ ಒಳ್ಳೆಯದನ್ನ ಬಯಸುತ್ತಿರುತ್ತಾರೆ. There are great plans that God had for Peter, but they could be fulfilled only if he was radically corrected. Otherwise, he would destroy himself. ದೇವರು ಪೇತ್ರನಿಗಾಗಿ ಬಹಳ ಅದ್ಭುತವಾದ ಯೋಜನೆಯನ್ನು ಹಾಕೊಂಡಿದ್ರು. ಆತನು ತಿದ್ದುವಿಕೆಯನ್ನು ಬಹಳ ತೀವ್ರವಾಗಿ ಪಡೆದುಕೊಂಡಿದ್ದಕ್ಕಾಗಿ ಆ ಯೋಜನೆಯನ್ನ ಪೂರೈಸಲು ಸಾಧ್ಯವಾಯಿತು. ಇಲ್ಲವಾದರೆ ಪೇತ್ರನು ನಾಶವಾಗಿ ಬಿಡ್ತಿದ್ದನು. God could fulfill those plans. ದೇವರು ಆ ಯೋಜನೆಗಳನ್ನ ಪೂರೈಸಲು ಶಕ್ತರಾಗಿದ್ದರು. There were great plans that God had for Judas Iscariot. And I think part of that plan was to write the epistles. ಇಸ್ಕರಿಯೋತ ಯೂದನಿಗೂ ಕೂಡ ದೇವರು ಬಹುದೊಡ್ಡ ಯೋಜನೆಯನ್ನ ಹಾಕೊಂಡಿದ್ರು. ಆ ಯೋಜನೆಯ ಒಂದು ಭಾಗ ಯಾವುದಾಗಿತ್ತಪ್ಪ ಅಂತಂದ್ರೆ ಪತ್ರಿಕೆಗಳನ್ನ ಬರೆಯುವಂತದ್ದು. But Judas Iscariot messed up that whole plan of God. ಆದರೆ ಇಸ್ಕರಿಯೋತ ಯೂದನು ದೇವರ ಯೋಜನೆಯನ್ನ ಬಹಳ ದೊಡ್ಡದಾಗಿ ನಷ್ಟ ಮಾಡಿಕೊಂಡನು. Because he could not receive correction. ಯಾಕಂದ್ರೆ ಆತನು ತಿದ್ದುವಿಕೆಯನ್ನ ಸ್ವೀಕಾರ ಮಾಡಿಕೊಳ್ಳಿಲ್ಲ. So God said, you missed it, Judas. I have to find somebody else to write the epistles. And he picked up Paul. ಆಗ ದೇವರು ಇಸ್ಕರಿಯೋತ ಯೂದನಿಗೆ ಹೇಳಿದ್ರು, ಯೂದನೇ ನೀನು ಅದನ್ನು ತಪ್ಪಿಸಿಕೊಂಡಿದ್ದಿ, ನಾ ಮತ್ತೊಬ್ಬರನ್ನ ಕಂಡುಕೋಬೇಕು ಅಂದಾಗ ಪೌಲನು ಸಿಕ್ಕಿದನು. Paul got the privilege that Judas would have got. ಪೌಲನಿಗೆ ಈ ಸೌಭಾಗ್ಯವು ದೊರಕಿತು. ಇಸ್ಕರಿಯೋತ ಯೂದನು ಅದನ್ನು ತಪ್ಪಿಸಿಕೊಂಡನು. Learn to receive correction with humility, with brokenness. And say to God, Lord, these are the words of eternal life. ತಿದ್ದುವಿಕೆಯನ್ನ ದೀನತೆಯಿಂದ ಮುರಿಯಲ್ಪಡುವಿಕೆಯಿಂದ ಸ್ವೀಕರಿಸಿಕೊಳ್ಳುವುದನ್ನ ಕಲಿರಿ ಮತ್ತು ಹೇಳ್ರಿ, ದೇವರೇ ಇವು ನಿತ್ಯ ಜೀವದ ವಾಕ್ಯಗಳಾಗಿವೆ ಅಂತ.